ಈ ನೂತನ ಸ್ವಭಾವದ ಬಗ್ಗೆ ನಾವು ಕಲಿತಾ ಬರುವಾಗ ಆ ನೂತನ ಮನಸ್ಸಿನ ವಿಷಯದಲ್ಲಿ ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಆ ನೂತನ ಸ್ವಭಾವವು ಎಜಿಕಲ್ನ ಪ್ರವಾದನ ಗ್ರಂಥದಲ್ಲೂ ಸಹ ಬಂದಿದ್ದೇವೆ. ಒಂದೇ ಮನಸ್ಸನ್ನ ದಯಪಾಲಿಸಿ ನೂತನ ಸ್ವಭಾವವನ್ನು ಅವರಲ್ಲಿ ಹುಟ್ಟಿಸುವುದನ್ನು ನೋಡಿದ್ದೀವಿ. ಈ ನೂತನ ಸ್ವಭಾವ ಅನ್ನುವಂಥದ್ದು ಹೊಸದಾಗಿ ಹುಟ್ಟಿರುವಂತ ನಮಗೆ ಬಹಳ ಅವಶ್ಯಕವಾಗಿದೆ ಪ್ರಿಯರೇ. ಹಳೆಯ ಸ್ವಭಾವವನ್ನ ತೆಗೆದಿಟ್ಟು ಈ ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳಬೇಕಾಗಿದೆ. ಆ ಒಂದು ಸ್ವಭಾವದಲ್ಲಿ ನಾವು ಕಳೆದ ವಾರದಲ್ಲಿ ದೇವರ ವಾಕ್ಯದ ಮುಖಾಂತರ ನಾವು ಕಲಿತಾ ಬಂದು ಪ್ರಿಯರೇ. ದೇವರು ಮನುಷ್ಯನಿಗೆ ಮನಸ್ಸನ್ನ ಕೊಟ್ಟದ್ದು ದೇವರನ್ನ ಹೇಗಿದ್ದಾದನೇ ತಿಳಿದುಕೊಳ್ಳುವ ಒಂದು ಉದ್ದೇಶಕ್ಕೋಸ್ಕರ ದೇವರು ಮನುಷ್ಯನಲ್ಲಿ ಮನಸ್ಸನ್ನ ಇಟ್ಟ ಪ್ರಿಯರೇ. ನಾವು ನೋಡ್ತಾ ಬರುವಾಗ ದೇವರು ಮನುಷ್ಯನಿಗೆ ಆಲೋಚನೆ ಮಾಡುವ ಶಕ್ತಿಯನ್ನ ಮತ್ತು ಯೋಜನೆ ಮಾಡುವ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನಾವು ಸಹ ಆಲೋಚನೆ ಮಾಡ್ತೀವಿ, ಯೋಜನೆಗಳನ್ನ ಮಾಡ್ತೀವಿ, ರೂಪಿಸ್ತೀವಿ. ಆದ್ರೆ ಇಲ್ಲಿ ದೇವರು ಮನುಷ್ಯನಿಗೆ ಮನಸ್ಸನ್ನ ಕೊಟ್ಟು ಉದ್ದೇಶ ಏನು ಅಂತಂದ್ರೆ ದೇವರು ಹೇಗಿದ್ದಾನೆ ಎಂಬುದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ದೇವರು ಮನುಷ್ಯನಲ್ಲಿ ಮನಸ್ಸನ್ನ ನಾವು ಯೋಹಾನ ಸುವಾರ್ತೆ 4:24 ವಚನ ನೋಡ್ತಾ ಬರುವಾಗ ದೇವರ ಆತ್ಮ ಸ್ವರೂಪವನ್ನು ಆತನ ಆರಾಧಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಆರಾಧಿಸಬೇಕೆಂಬುದನ್ನು ನೋಡ್ತೀವಿ. ದೇವರ ಆತ್ಮ ಸ್ವರೂಪನಾಗಿರುವುದರಿಂದ ಮನುಷ್ಯನಲ್ಲಿ ಆತ್ಮವನ್ನ ಇಟ್ಟಿದ್ದಾನೆ ಪ್ರಿಯರೇ. ಆತ್ಮದ ಮುಖಾಂತರ ಇಲ್ಲಿ ನಾವು ನೋಡ್ತಾ ಬರುವ ಮನಸ್ಸು ಒಂದು ಯುದ್ಧ ಭೂಮಿ ಅನ್ನುವ ವಿಷಯದಲ್ಲಿ ನಾವು ಕಲಿತಾ ಬರೋಣ ಪ್ರಿಯರೇ. ನಾವು ನೋಡ್ತಾ ಬಂದ ರೀತಿಯಲ್ಲಿ ಮನಸ್ಸಿನ ವಿಷಯದ ಬಗ್ಗೆ ನಾವು ಹಲವಾರು ವಿಷಯಗಳನ್ನ ದೇವರಾತ್ಮನ ಸಹಾಯದಿಂದ ಕಲಿತಾ ಬರ್ತಾ ಇದ್ದೇವೆ. ಈ ಮನಸ್ಸು ಅನ್ನುವಂಥದ್ದನ್ನು ನೋಡ್ತಾ ಬರುವಾಗ ಅದು ಒಂದು ಯುದ್ಧ ಭೂಮಿ ಆಗಿದೆ ಪ್ರಿಯರೇ. ನಾವು ನೋಡ್ತೀವಿ ಯಾವುದೇ ಈಗ ಇರಾಕ್ ರಾಷ್ಟ್ರಗಳ ಜೊತೆಯಲ್ಲಿ ಅಮೆರಿಕ ಮತ್ತು ಪ್ಯಾಲೆಸ್ಟೈನ್ ಜೊತೆ ನಡೆಯುವಂತ ಯುದ್ಧಗಳನ್ನ ನೋಡ್ತಾ ಇದೀವಿ. ಅದನ್ನು ಟಿವಿಯಲ್ಲಿ ನೋಡುವಂತ ಸಮಯದಲ್ಲಿ ಆಗುವಂತ ಘಟನೆಗಳನ್ನ ನಾವೆಲ್ಲವನ್ನ ನೋಡ್ತಾ ಇದೀವಿ. ಅದು ನಮ್ಗೆ ಕಣ್ಣಿಗೆ ಕಾಣುತ್ತೆ. ಈಗ ಎಲ್ಲೋ ಮಾರ್ಕೆಟ್ ಅಲ್ಲಿ ಅಥವಾ ಎಲ್ಲೋ ರಸ್ತೆಯಲ್ಲಿ ಅಥವಾ ಎಲ್ಲೋ ಒಂದು ಬಸ್ ಸ್ಟಾಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ನೋಡುವಾಗ ಯಾರೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಡ್ತಾ ಹೊಡೆದಾಡುವುದನ್ನ ನೋಡ್ತೀವಿ, ಅದು ಕಣ್ಣಿಗೆ ಕಾಣುತ್ತೆ. ಅಥವಾ ಜಗಳಗಳನ್ನ ಆಡೋದನ್ನ ನೋಡ್ತೀವಿ, ಅದು ಕಣ್ಣಿಗೆ ಕಾಣುತ್ತೆ. ನಮ್ಗೆ ನೋಡ್ಬೋದು ನಾವು ಯಾವ್ದು ರೀತಿ ಜಗಳ ಆಡ್ತಾರೆ. ಕೆಲವು ಸಾರಿ ಆ ಜಗಳ ಆಡುವ ಸಮಯದಲ್ಲಿ ಯಾರು ಹೊಡಿತಾರೆ ಹೊಡೆದಾಡ್ತಾರ ಇಲ್ವಾ ಅನ್ನೋ ಕುತೂಹಲದಿಂದ ನೋಡ್ತಾ ಇರ್ತೀವಿ ನಾವು. ಇಲ್ಲಿ ನಾವು ಈ ಮನಸ್ಸು ಒಂದು ಯುದ್ಧ ಭೂಮಿ ಅಂತ ನೋಡ್ತಾ ಬರುವಾಗ ಇಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದಲ್ಲೂ ಸಹ ಮನಸ್ಸು ಒಂದು ಯುದ್ಧ ಭೂಮಿ ಆಗಿದೆ ಪ್ರಿಯರೇ. ಈ ಯುದ್ಧ ನಡೆಯುವಂಥದ್ದು ಆ ವಿಶ್ವಾಸಿಗೆ ಮತ್ತು ಹಳೆ ಸ್ವಭಾವ ಹೊಸ ಸ್ವಭಾವದಲ್ಲಾಗುವಂತ ಹೋರಾಟಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಪ್ರಿಯರೇ. ಇದು ಯಾರು ನೋಡಕ್ ಸಾಧ್ಯ ಇಲ್ಲ, ಯಾವುದೇ ಕಣ್ಣಿಗೆ ಕಾಣಲ್ಲ. ಇದು ಮನಸ್ಸಿನ ಆಂತರ್ಯದಲ್ಲಿ ನಡೆಯುವಂತ ಒಂದು ಹೋರಾಟ ಆಗಿದೆ ಪ್ರಿಯರೇ. ಈ ನಾವು ಮುಂಜಾನೆ ಎದ್ದು ರಾತ್ರಿ ಮಲಗುವ ತನಕ ಅದು ನಮ್ಮ ಕುಟುಂಬದಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ನಾವು ಕೆಲಸ ಮಾಡುವಂತ ಸ್ಥಳಗಳಿರ್ಬೋದು, ನಮ್ಮ ಪ್ರಯಾಣಗಳಲ್ಲಿರ್ಬೋದು, ನಾವು ವ್ಯವಹರಿಸುವಂತಹ ಸ್ನೇಹಿತರ ಜೊತೆ ಇರ್ಬೋದು, ಅದು ಆ ಹೋರಾಟಗಳು ಮುಂಜಾನೆಯಿಂದ ಪ್ರಾರಂಭವಾಗಿ ರಾತ್ರಿ ಮಲಗುವ ತನಕ ಸಹ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಅದು ಹೋರಾಡ್ತಾನೆ ಇರ್ತೀವಿ ಪ್ರಿಯರೇ. ನಾವು ಬೆಳಿಗ್ಗೆ ಎದ್ದು ವಾರದ ಮೊದಲ ದಿನದಲ್ಲಿ ನಾವು ಸಭೆಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡುವ ಸಮಯದಲ್ಲಿ ಯಾವ್ದೋ ಲೌಕಿಕ ಕಾರ್ಯಕ್ರಮಗಳಿರುವಂತ ವಿಷಯದಲ್ಲಿ ನೋಡುವಾಗ ಎಷ್ಟೋ ಸರಿ ನಮ್ಗೆ ಗೊಂದಲ ಆಗುತ್ತೆ. ಎರಡು ಒಂದೇ ಸಮಯಗಳಿದ್ದಾಗ ಇದು ಹೋಗ್ಬೇಕು ಅದ್ ಹೋಗ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಗೊಂದಲದಲ್ಲಿ ನಾವಿರ್ತೀವಿ ಪ್ರಿಯರೇ. ಇದೇ ಈ ಗೊಂದಲ ಹಳೆ ಸ್ವಭಾವ ಮತ್ತು ಹೊಸ ಸ್ವಭಾವ ಜೊತೆಲಿ ನಮ್ಗೆ ಹೋರಾಟ ನಡೀತಾ ಇರುತ್ತೆ ಪ್ರಿಯರ ಮನಸ್ಸಲ್ಲಿ. ಈ ಹಳೆ ಸ್ವಭಾವ ಅನ್ನುವಂಥದ್ದು ನಮ್ಮಲ್ಲಿ ಇನ್ನೂ ನಮ್ಮ ದೇಹದಲ್ಲಿ ಇರುವಂತದ್ದು ಹಳೆ ಸ್ವಭಾವ ಆಗಿದೆ. ಈ ನೂತನ ಸ್ವಭಾವ ಅನ್ನುವಂಥದ್ದು ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಯಾವಾಗ ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸ್ಕೊಂಡಿದೆವೋ ಅಲ್ಲಿಂದ ಈ ಹೊಸ ಸ್ವಭಾವ ಪ್ರಾರಂಭ ನಮ್ಮಲ್ಲಿ ಬರುತ್ತೆ. ಈ ಬಂದಂತ ಸ್ವಭಾವ ಇವೆರಡರಲ್ಲೂ ಸಹ ಪ್ರತಿನಿತ್ಯ ಹೋರಾಟಗಳು ನಡೀತಾ ಇರುತ್ತೆ, ನಮ್ಮ ಮನಸ್ಸಿನಲ್ಲಿ ಒಳಗಡೆ ನಡೀತಾ ಇರುವಂತದ್ದಾಗಿರುತ್ತೆ. ಯಾವುದೇ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ವಿಷಯದಲ್ಲಿ ಇರ್ಬೋದು, ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ವಿಷಯದಲ್ಲಿರ್ಬೋದು, ಎಲ್ಲಿಗಾರ ಹೋಗುವಂತ ವಿಷಯಗಳಿರ್ಬೋದು, ಅಥವಾ ಏನಾರ ಮಾಡುವಂತ ವಿಷಯಗಳಿರ್ಬೋದು, ಪ್ರತಿಯೊಂದು ವಿಷಯಗಳಲ್ಲೂ ಸಹ ಇವೆರಡು ಹೋರಾಟ ನಡೀತಾ ಇರುತ್ತೆ ಪ್ರಿಯರೇ ಪ್ರತಿನಿತ್ಯ. ನಾವು ಹಳೆಯ ಸ್ವಭಾವ ಹೊಸ ಸ್ವಭಾವನ ಹಳೆಯ ಸ್ವಭಾವ ಅನ್ನುವಂಥದ್ದನ್ನ ನಾವು ಕರಿಯ ಒಂದು
ನಾಯಿಗೆ ಹೋಲಿಸೋಣ ಮತ್ತು ನೂತನ ಈ ಸ್ವಭಾವವನ್ನ ಒಂದು ಬಿಳಿಯ ನಾಯಿಗೆ ಹೋಲಿಸ್ತಾ ನಾವು ಏನಾದ್ರು ಕಲಿತಾ ಬರುವಾಗ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯ ಸ್ಥಾನವನ್ನ ಕೊಡ್ತೀವಿ, ಯಾರಿಗೆ ನಾವು ಹೆಚ್ಚಿನ ಆಹಾರವನ್ನ ಕೊಡ್ತೀವಿ, ಅದು ಇಲ್ಲಿ ಗೆಲ್ಲುತ್ತೆ ಪ್ರಿಯರೇ. ಈ ಹಳೆಯ ಸ್ವಭಾವಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡ್ತಾ ಅದಕ್ಕೆ ಆಹಾರವನ್ನ ಹಾಕ್ತಾ ಅದನ್ನ ಬೆಳೆಸ್ತಾ ಹೋದ್ರೆ ಅದು ನಮ್ಮನ್ನ ಪಾಪದಲ್ಲಿ ಶಿಕ್ಷಿಸುವಂತದ್ದಾಗಿದೆ, ನಮ್ಮನ್ನ ನರಕಕ್ಕೆ ತಳ್ಳುವಂತ ಕೆಲಸವನ್ನ ಮಾಡುತ್ತದೆ. ಈ ಹೊಸ ಸ್ವಭಾವಕ್ಕೆ ನಾವೇನು ಬೆಳೆಸ್ತಾ ಬಂದು ಅದಕ್ಕೆ ನಾವು ಆಹಾರವನ್ನ ಕೊಡ್ತಾ ಅದನ್ನ ಬೆಳೆಸ್ತಾ ಬಂದ್ರೆ ನಮ್ಮನ್ನ ನಿತ್ಯ ಜೀವದೆಡೆಗೆ ನಡೆಸುವಂಥದ್ದು, ಸೇರಿಸುವಂಥದ್ದು ಪ್ರಿಯರೇ, ನರಕದಿಂದ ನಮ್ಮನ್ನ ತಪ್ಪಿಸುವಂತದ್ದು ಕೆಲಸವನ್ನ ಮಾಡುತ್ತೆ. ಈ ಎರಡು ಸ್ವಭಾವಗಳಲ್ಲಿ ನಾವು ನೋಡ್ತಾ ಬರುವಾಗ ಇದು ಈ ಮನಸ್ಸು ಎಂಬಂತ ಯುದ್ಧ ಭೂಮಿಯಲ್ಲಿ ಪ್ರತಿನಿತ್ಯ ಹೋರಾಟಗಳು ನಡೀತಾ ಇರುತ್ತೆ ಪ್ರಿಯರೇ. ಆ ಹೋರಾಟಗಳಲ್ಲಿ ಎಷ್ಟೋ ಸಾರಿ ನಾವು ಎರಡು ಕಡೆಗಳಿಗೂ ಸಹ ನಾವು ಹೋಗುವಂತ ಪರಿಸ್ಥಿತಿ ನಮ್ಮಲ್ಲಿ ಇರುತ್ತೆ ಪ್ರಿಯರೇ. ಒಂದು ಹಳೆಯ ಸ್ವಭಾವದಲ್ಲೂ ಸಹ ನಾವು ಹಳೆಯ ಸ್ವಭಾವ ಮತ್ತು ಹೊಸ ಸ್ವಭಾವ ಎರಡುಗಳಲ್ಲಿ ನಡೆಯುವಂತ ಹೋರಾಟದಲ್ಲಿ ನಾವು ಎಷ್ಟೋ ಸಾರಿ ಹಳೆಯ ಸ್ವಭಾವದ ಕಡೆಗೆ ನಾವು ವಾಲುವಂತವ್ರು ಆಗಿರ್ತೇವೆ, ಎಷ್ಟೋ ಸಾರಿ ನಾವು ಹೊಸ ಸ್ವಭಾವದ ಕಡೆಗೆ ವಾಲುವಂತವ್ರು ಸಹ ಆಗಿರ್ತೇವೆ. ಈ ಯುದ್ಧ ಭೂಮಿಯಲ್ಲಿ ನಾವು ಹೋರಾಟ ಮಾಡುವಂತ ಸಮಯದಲ್ಲಿ ಈ ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಸಹ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ವಿಷಯದಲ್ಲಿ ಹೋರಾಟವನ್ನ ಮಾಡ್ತಾನೆ ಇರ್ಬೇಕಾಗಿದೆ ಪ್ರಿಯರೇ. ನಾವು ಆ ಒಂದು ವಿಷಯದಲ್ಲಿ ನಾವು ದೇವರ ವಾಕ್ಯದ ಮುಖಾಂತರ ಕಲಿತಾ ಹೋಗೋಣ ಪ್ರಿಯರೇ. ಪೇತ್ರನು ಬರೆದ ಪತ್ರಿಕೆ 2ನೇ ಪತ್ರಿಕೆ ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಯಾರು ಓದ್ ಸಹಾಯ ಮಾಡ್ತೀರಾ? ಪೇತ್ರನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಇಲ್ಲಿ ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ಇಲ್ಲಿ ಈ ಶಾರೀರಿಕ ಅಭಿಲಾಷೆಗಳ ಮೇಲೆ ಯುದ್ಧ ಮಾಡುವಂತ ಒಂದು ಇದನ್ನ ದೂರವಾಗಿರ್ಬೇಕು ಎಂಬುದನ್ನ ನಾನು ಎಚ್ಚರಿಸ್ತೇನೆ ಎಂಬುದನ್ನ ನಾವು ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ. ಈ ಪೇತ್ರನು ಬರೆಯುವಂತ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬರುವಾಗ ಶಾರೀರಿಕ ಅಭಿಲಾಷೆಗಳಿಗೆ ನೀವು ದೂರವಾಗಿರ್ಬೇಕು. ಈ ಶಾರೀರಿಕ ಅಭಿಲಾಷೆಗಳೇ ಇವತ್ತು ಹೆಚ್ಚಾಗಿ ನಮ್ಮನ್ನ ಈ ನೂತನ ಮನಸ್ಸಿನ ಒಂದು ಯುದ್ಧ ಭೂಮಿಯಲ್ಲಿ, ಈ ಮನಸ್ಸಿನ ಎಂಬುವಂತಹ ಯುದ್ಧ ಭೂಮಿಯಲ್ಲಿ ನಡೆಯುವಂತ ಹೋರಾಟದಲ್ಲಿ ಈ ಶಾರೀರಿಕ ಅಭಿಲಾಷೆಗಳು ನಮ್ಮನ್ನ ಪಾಪದಲ್ಲಿ ಬೆಳೆಸುವಂತದ್ದಾಗಿದೆ ಪ್ರಿಯರೇ, ನಮ್ಮನ್ನ ತಪ್ಪಿಸುವಂತದ್ದಾಗಿದೆ ದೇವರಿಂದ. ನಾವು ಮುಂಜಾನೆ ಇದ್ದು ಸಂಜೆ ಮಲಗುವವರೆಗೂ ನೋಡ್ತಾ ಬರುವಾಗ ಹಲವಾರು ಶಾರೀರಿಕ ಅಭಿಲಾಷೆಗಳು, ಹಲವಾರು ಶಾರೀರಿಕ ಆಶೆಗಳು ನಮ್ಮಲ್ಲಿ ಬಂದು ಹಳೆಯ ಸ್ವಭಾವದ ನಿಮಿತ್ತ ನಮ್ಮಲ್ಲಿ ಹೋರಾಟಗಳು ಪ್ರಾರಂಭ ಆಗುತ್ತೆ. ಆ ಹೋರಾಟಗಳನ್ನು ನೋಡ್ತಾ ಬರುವಾಗ ಆ ಹೋರಾಟಗಳು ನಿರಂತರವಾಗಿ ನಾವು ಘರ್ಷಣೆ ಆಗ್ತಾ ಇರುತ್ತೆ. ಆದ್ರೆ ಆ ಹೋರಾಟದಲ್ಲಿ ಎಲ್ಲಿ ಜಯ ಆಗುತ್ತೆ ಅನ್ನೋದನ್ನ ರೀತಿಯಲ್ಲಿ ನಾವು ಯಾರಿಗೆ ಹೆಚ್ಚಿನ ಬೆಲೆಯನ್ನ ಕೊಡ್ತೀವಿ ಅನ್ನೋದರ ಮೇಲೆ ಅದು ಹೋರಾಟ ನಡೀತಾ ಇರುತ್ತೆ ಪ್ರಿಯರೇ. ನಾವು ಈ ವಾಕ್ಯದಲ್ಲಿ ನೋಡ್ತಾ ಬರುವಾಗ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ನೀವು ದೂರವಾಗಿರ್ಬೇಕು. ಅಂದ್ರೆ ನಾವು ನಮ್ಮ ಹೋರಾಟಗಳನ್ನ ಪ್ರತಿನಿತ್ಯ ನಾವು ಸಹ ಹೋರಾಟವನ್ನ ಮಾಡ್ತಾ ಇರ್ತೀವಿ, ಅದು ಯಾರಿಗೂ ಕಾಣಲ್ಲ ಪ್ರಿಯರೇ. ಅದು ನೇರವಾಗಿ ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ಒಂದು ಹಳೆಯ ಸ್ವಭಾವ ಹೊಸ ಸ್ವಭಾವಕ್ಕೆ ನಡೆಯುವಂತ ಈ ಹೋರಾಟ ಬೇರೆ ಯಾರು ನೋಡಕ್ ಸಾಧ್ಯ ಇಲ್ಲ, ಬೇರೆ ಯಾರಿಗೂ ಕಾಣಲ್ಲ. ಆ ಹೋರಾಟ ನಮ್ಮ ಆಂತರ್ಯದಲ್ಲಿ ನಡೆಯುವಂತ ಹೋರಾಟ ಆಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ 3ರಿಂದ 5 ವಚನಗಳನ್ನ ನೋಡ್ತಾ ಬರೋಣ. ಪೌಲನು ಥೆಸಲೋನಿಕ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನ ತನಕ.
ಪೌಲನು ದೆಸಲೋನಿಕ ಪತ್ರಿಕೆ 3ನೇ ಅಧ್ಯಾಯ 4ನೇ ಅಧ್ಯಾಯ 3-5 ವಚನಗಳು. 1 ದೆಸಲೋನಿಕ 4ನೇ ಅಧ್ಯಾಯ 3-5 ವಚನಗಳು. ಬ್ರದರ್ ಸಾರಿ, ನಾನು ಶಾಪ್ ಅಲ್ಲಿ ಇದ್ದೇನೆ, ಮತ್ತೆ ಯಾರು ಪ್ರಿಪೇರ್ ಆಗಿ ಬರ್ಲಿಲ್ವೇನಾ? ಇರ್ಲಿಲ್ಲ. ನೋಡ್ತಾ ಬರುವಾಗ ನಾವು 1 ದೆಸಲೋನಿಕ 4ನೇ ಅಧ್ಯಾಯ ನೋಡ್ತಾ ಬರುವಾಗ ನೀವು ಶುದ್ಧರಾಗಿರಬೇಕೆಂಬುದು ನಮ್ಮ ಉದ್ದೇಶ ಆಗಿದೆ ಅನ್ನೋದನ್ನ ನೋಡ್ತಾ ಇರ್ತೀವಿ. ಇಲ್ಲಿ ನೀವು ನಿಮ್ಮ ಪ್ರಯಾಸ, ನಿಮ್ಮ ಅಂತರ್ಯದಲ್ಲಿ ನೀವು ಶುದ್ಧರಾಗಿರ್ಬೇಕು ಅನ್ನೋದನ್ನ ನಾವು ಕಲಿತಾ ಬರ್ತಾ ಇದೀವಿ. ಇಲ್ಲಿ ಪೌಲನು ತಿಮೊಥೆಯನಿಗೆ ಬರೆದ ದೆಸಲೋನಿಕ ಪತ್ರಿಕೆಯನ್ನ ಕಲಿತಾ ಬರುವಾಗ ನಾವು ಶುದ್ಧರಾಗಿರ್ಬೇಕಾಗಿದೆ. ಇವತ್ತು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ನೋಡ್ತಾ ಬರುವಾಗ ನಮ್ಮ ಹೋರಾಟಗಳು, ನಮ್ಮ ಹೋರಾಟದ ಜೀವಿತವನ್ನ ನೋಡ್ತಾ ಬರುವಾಗ ನಾವು ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ಹೋರಾಟಕ್ಕೆ ನಾವು ಪ್ರತಿನಿತ್ಯ ಅದಕ್ಕೆ ನಾವು ನಮ್ಮನ್ನ ನಾವು ಒಪ್ಪಿಸಿಕೊಡದೆ ನಾವು ಶುದ್ಧರಾಗ್ತಾ ಬರ್ತಾ ಬೇಕಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ಪೌಲನು ರೋಮಪುರದ ಬರೆದ ಪತ್ರಿಕೆ 13ನೇ ಅಧ್ಯಾಯ, ಪೌಲನು ರೋಮಪುರದ ಬರೆದ ಪತ್ರಿಕೆ 13ನೇ ಅಧ್ಯಾಯ ನೋಡ್ತಾ ಬರುವಾಗ 14ನೇ ವಚನ ನಾವು ಕಲಿತಾ ಬರುವಾಗ, ದೇಹದ ಆಸೆಗಳು ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ದೇಹದ ಆಸೆಗಳನ್ನ ಪೂರೈಸುವುದಕ್ಕಾಗಿ ಚಿಂತಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಇವತ್ತು ದೇಹದ ಆಸೆಗಳಿಗೋಸ್ಕರ ಪೂರೈಸೋದಕ್ಕೋಸ್ಕರ ನಾವು ಚಿಂತೆ ಮಾಡ್ತಾ ಇದ್ದೀವಿ. ನಾವು ಈ ಲೋಕದ ಪಾಲಿಗೆ ಹೊಸದಾಗಿ ಕರ್ತನಾದ ಯೇಸು ಶುದ್ಧರಾಗಿರುವಂತ ನಾವು ನಮ್ಮ ಜೀವಿತವು ಮೇಲಿರುವಂತಹ ವಸ್ತುಗಳ ಮೇಲೆ ನಾವು ಮನಸ್ಸಿಡ್ಬೇಕು ಅಂದ್ರೆ ಪರಲೋಕದ ಭಾವದವರಾಗಿ ನಾವು ಜೀವಿಸಬೇಕಾಗಿದೆ. ಆದ್ರೆ ನಾವು ಎಷ್ಟೋ ಸಲ ಏನ್ ಮಾಡ್ತೀವಿ ಅಂತಂದ್ರೆ, ನಾವು ಈ ಲೋಕದ ನಮ್ಮ ದೇಹದ ಆಸೆಗಳನ್ನ ಪೂರೈಸುವುದಕ್ಕಾಗಿ ನಾವು ಚಿಂತಿಸ್ತಾ ಇದ್ದೀವಿ, ಚಿಂತಿಸುವಂತಾಗಿದ್ದೇವೆ ಪ್ರಿಯರೇ. ದೇಹದ ಆಸೆಗಳನ್ನ ನೋಡ್ತಾ ಬರುವಾಗ ಹಲವಾರು ಆಸೆಗಳನ್ನ ನಾವು ಪ್ರತಿನಿತ್ಯ ನಾವು ಪೂರೈಸೋದಕ್ಕೋಸ್ಕರ ನಾವು ಪ್ರಯಾಸ ಪಡ್ತಾ ಇದೀವಿ. ಎಷ್ಟೋ ಸಾರಿ ಆ ಪ್ರಯಾಸಗಳಿಂದ ನಾವು ಪಾಪದಲ್ಲಿ ಬಿದ್ದು ಹೋಗ್ತಾ ಇದೀವಿ, ಬಿದ್ದು ಹೇಳ್ತಾ ಇದೀವಿ, ಮತ್ತೆ ಕರ್ತನ ಬಳಿಗೆ ಬರ್ತಾ ಇದೀವಿ, ಮತ್ತೆ ಪಾಪದಲ್ಲಿ ಬಿದ್ದು ಹೋಗ್ತಾ ಇದೀವಿ. ಈಗ ಯುದ್ಧಗಳನ್ನ ಮಾಡ್ತಾ ನೋಡ್ತಾ ಬರುವಾಗ ಯಾವ ದೇಶದಲ್ಲಿ ಎಷ್ಟು ಉಪಕರಣಗಳು, ಸೈನಿಕರು ಮತ್ತು ತಂತ್ರಜ್ಞಾನಗಳಿದೆಯೋ ಅದು ಹೆಚ್ಚು ಯುದ್ಧದಲ್ಲಿ ಜಯಿಸುವುದನ್ನ ನಾವು ಕಾಣ್ತೇವೆ. ಇಲ್ಲೂ ಸಹ ನಾವು ಯಾವ ಕಡೆ ನಮ್ಮ ಪ್ರಯತ್ನಗಳನ್ನ ನಾವು ಪ್ರಯಾಸ ಪಡ್ತೀವಿ, ಯಾವ ವಿಚಾರದಲ್ಲಿ ನಾವು ಪ್ರಯಾಸ ಪಡ್ತಿದ್ದೀವೋ ಆವಾಗ ನಾವು ಈ ನೂತನ ಸ್ವಭಾವದ ಕಡೆಗೆ ನಾವು ನಮ್ಮ ಪ್ರಯಾಣವನ್ನ, ನಮ್ಮ ಜೀವಿತವನ್ನ ನಾವು ಮಾಡ್ತಾ ಬರ್ತೀವಿ. ಆ ಒಂದು ಹೋರಾಟವನ್ನ ಅದು ಪ್ರತಿನಿತ್ಯ ನಾವು ನಮ್ಮ ಜೀವಿತದಲ್ಲಿ, ನಮ್ಮ ಅಂತರ್ಯದಲ್ಲಿ ನಡೆಯುವಂತ ಹೋರಾಟದಲ್ಲಿ ನಾವು ನಮ್ಮನ್ನ ನಾವು ಕರ್ತನ ಬಳಿಗೆ, ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಆ ಯುದ್ಧವನ್ನ ನಾವು ಸೋಲಿಸ್ತಾ ಬರ್ಬೇಕಾಗಿದೆ ಪ್ರಿಯರೇ. ನಾವು ಪೌಲನು ಗಲಾತ್ಯರು ಬರೆದ ಪತ್ರಿಕೆ ನೋಡ್ತಾ ಬರುವಾಗ ಅಲ್ಲಿ 5ನೇ ಅಧ್ಯಾಯವನ್ನ ನೋಡುವಾಗ ಪೌಲನು ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಒಂದು ವಿಷಯವನ್ನು ನೋಡೋಣ. ಇಪ್ಪತ್ನಾಲ್ಕನೇ ವಚನ. ನಾವು ಪೌಲನ ಗಲಾತ್ಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ. ಯೇಸು ಕ್ರಿಸ್ತನವರು ತಮ್ಮ ಶರೀರದ ಭಾವವನ್ನು ಅದರ ವಿಷಯಾಭಿಲಾಷೆ ಶೇಷಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಇಲ್ಲಿ ಕರ್ತ ಯೇಸು ಕ್ರಿಸ್ತನ ನಿಮಿತ್ತ ನಾವು ನಮ್ಮ ಶರೀರ ಭಾವವನ್ನ ಅದು ಶಿಲುಬೆಗೆ ಹಾಕಬೇಕಾಗಿದೆ ಪ್ರಿಯರೇ. ಆ ಭಾವದಲ್ಲಿ ನಾವು ಜೀವಿಸಬೇಕಾಗಿದೆ. ಶರೀರ ಭಾವದ ವಿಷಯಗಳಲ್ಲಿ ನಮ್ಮನ್ನ ನಾವು ಗೆದ್ದು ನಾವು ಯುದ್ಧ ಭೂಮಿಯಲ್ಲಿ ಆ ಹೋರಾಟದಲ್ಲಿ ನಾವು ಕ್ರಿಸ್ತನ ಕಡೆಗೆ ನಮ್ಮ ಹೋರಾಟವನ್ನ ಮಾಡುವಂತವರಾಗಿದ್ದುಕೊಂಡು ನಾವು ನಿತ್ಯ ಜೀವದ ಕಡೆಗೆ ಹೋಗೋದಕ್ಕೋಸ್ಕರ ನಾವು ಪ್ರಯತ್ನವನ್ನ
ನಲಿತ ಬರುವಾಗ ಅದೇ ಜ್ಞಾನತಿ 6ನೇ ಬರುವಾಗ ಅಧ್ಯಾಯ 32 ಮತ್ತು 33 ವಚನವನ್ನ ನೋಡೋಣ. ಜ್ಞಾನತಿ 6ನೇ ಅಧ್ಯಾಯ 32 ಮತ್ತು 33. ಇಲ್ಲಿ ನೋಡ್ತಾ ಬರುವಾಗ ವ್ಯಭಿಚಾರಿಯೋ ಬುದ್ಧಿಶೂನ್ಯ, ವ್ಯಭಿಚಾರಿಯೋ ಬುದ್ಧಿಶೂನ್ಯನು, ಬುದ್ಧಿಶೂನ್ಯನು ಇಂತಹ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. ಅವನಿಗೆ ದಾಟು ಅವನವು ಆಗುವವು, ಅವನ ಕೆಟ್ಟ ಹೆಸರು ಎಂದಿಗೂ ಅಳಿಸಲ್ಪಡದು. ಇಲ್ಲಿ ಏನಾದ್ರೂ ಹೆಚ್ಚು ನಮ್ಮ ಪ್ರಾಶಸ್ತ್ಯವನ್ನು ಕೊಟ್ಟು ಸ್ಥಾನವನ್ನು ಕೊಟ್ಟು ಅದಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ನಾವು ಬಿದ್ದು ಹೋದ್ರೆ ಅಥವಾ ಆ ವಿಷಯಗಳನ್ನ ಇದು ಮಾಡಿದ್ರೆ ಆ ಒಂದು ಆ ಸ್ವಭಾವದಲ್ಲಿ ನಾವು ಬುದ್ಧಿ ಹೀನರಾಗ್ತೀವಿ ಮತ್ತು ನಾವು ನಮ್ಮನ್ನೇ ನಾವು ನಾಶಪಡಿಸ್ಕೊಳ್ತೇವೆ ಮತ್ತು ಅದರ ಅವಮಾನಗಳಾಗುವಂಥದ್ದು ಮತ್ತು ನಮ್ಮ ಹೆಸರು ಸಹ ಹಾಳಾಗುವಂಥದ್ದಾಗಿದೆ ಬೇರೆ. ಅದು ಆತ್ಮೀಯವಾಗಿ ನಾವು ಆಡುವಂತ ಹೋರಾಟದಲ್ಲಿ, ನಾವು ನಡೆಯುವಂತ ಯುದ್ಧದಲ್ಲಿ ನಾವು ಯಾರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತೀವಿ, ನಾವು ಹಳೆ ಸ್ವಭಾವಕ್ಕೆ ಕೊಡ್ತೀವೋ ಅದು ಹೊಸ ಸ್ವಭಾವಕ್ಕೆ ಕೊಡ್ತೀವೋ ಅದು ನಮ್ಮ ಮೇಲೆ ನಿಂತಿದೆ ಪ್ರಿಯರೇ. ನಾವು ಯಾವ ರೀತಿಯಲ್ಲಿ ಕರ್ತನ ಬಳಿಗೆ ಕರ್ತನ ವಾಕ್ಯ ನಮ್ಮ ತೊಡಗಿಸ್ಕೊಂಡಿದ್ವಿ, ನಾವು ಯಾವ ರೀತಿ ದೇವರನ್ನ ಆತ್ಕೊಂಡು ನಿಂತಿದೆ ಪ್ರಿಯರೇ. ನಾವು ನೋಡ್ತಾ ಬರುವಾಗ ವ್ಯಭಿಚಾರ ಮಾಡುವಂತ ಮನಸ್ಸು ಚಿತ್ತ ಅದು ನಾಶವಾಗುವುದನ್ನು ಕೆಟ್ಟ ಹೆಸರು ಬರುವುದನ್ನು ಕಾಣ್ತಿದ್ರೆ ನಾವು ಅದೇ ರೀತಿಯಲ್ಲಿ ಈಗ ನಾವು ಆ ಒಂದು ಪ್ರಕ್ರಿಯೆಯ ವಿಷಯದಲ್ಲಿ ಸೋದರವನ್ನ ಯಾವ ರೀತಿ ಆಗುತ್ತೆ ಅನ್ನೋ ವಿಷಯದಲ್ಲಿ ನಾವು ಕಲಿತಾ ಬರೋಣ. ಯಾಕೋಬ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನ ನಾವು ಓದಿಕೊಳ್ಳಬೇಕು. ಯಾಕೋಬನ ಬರೆದ ಪತ್ರಿಕೆ 1ನೇ ಪತ್ರಿಕೆ 14ನೇ ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನು ಇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನ ಅಡಿಯುತ್ತದೆ. ಇಲ್ಲಿ ನೋಡುವಾಗ ನಾವು ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿಯೊಬ್ಬರು ಸಹ ನಾವು ಹಳೆಯ ಸ್ವಭಾವದಲ್ಲಿ ಇದ್ದಂತ ಸಮಯದಲ್ಲೂ ಸಹ ಅಥವಾ ಹೊಸ ಸ್ವಭಾವದಲ್ಲಿ ಇರುವಂತ ಸಮಯದಲ್ಲೂ ಸಹ ನಾವು ಪಾಪದಲ್ಲಿ ನಾನು ಯಾರು ಬಿದ್ದೋಗಲ್ಲ ಅಥವಾ ಪಾಪದಲ್ಲಿ ಪಾಪ ಮಾಡಲ್ಲ ಅನ್ನುವಂತ ರೀತಿಯಲ್ಲಿ ನಾವು ಯಾರು ಹೇಳಕ್ ಸಾಧ್ಯ ಇಲ್ಲ ಪ್ರೇರೆ. ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪಾಪದಲ್ಲಿ ಬಿದ್ದು ಹೋಗ್ತಾ ಇರ್ತೀವಿ, ಪಾಪದಲ್ಲಿ ಮತ್ತೆ ನಾವು ಪ್ರತಿಷ್ಠೆ ನಡೆಸ್ಕೊಳ್ತಾ ಇರ್ತೀವಿ, ಕರ್ತನ ಬಳಿಗೆ ಬರ್ತಾ ಇರ್ತೀವಿ. ನಾವು ಈ ಹೋರಾಟಗಳು ಪ್ರತಿನಿತ್ಯ ಇರ್ತವೆ. ಇಲ್ಲಿ ನಾವು ನೋಡ್ತಾ ಬರುವಾಗ ಆದ್ರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಸದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನ ಏರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನ ಅಡಿಯುತ್ತದೆ. ಇಲ್ಲಿ ಆಶಾಪಾಸಕ್ಕೆ ನಾವು ಯಾವಾಗ ಒಂದು ವಿಷಯದ ಮೇಲೆ ನಮ್ಮನ್ನ ಆಶೆಯನ್ನ ಇರ್ತೀವೋ ಅದ್ರ ಬಗ್ಗೆ ದೀರ್ಘವಾಗಿ ಆಲೋಚನೆ ಮಾಡ್ತಾ ಇರ್ತೀವೋ, ಈ ದೀರ್ಘವಾಗಿ ಚಿಂತನೆ ಮಾಡ್ತೀವೋ, ದೀರ್ಘವಾಗಿ ಆ ವಿಷಯದ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತಿರುವಂತ ಸಮಯದಲ್ಲಿ ಆ ಒಂದು ವಿಷಯದಲ್ಲಿ ನಾವು ಬಿದ್ದು ಹೋಗುವಂತವರಾಗಿರುತ್ತೇವೆ. ಆ ಪಾಪದಲ್ಲಿ ಆ ಒಂದು ವಿಷಯದಲ್ಲಿ ನಾವು ಬಿದ್ದುವಂತವ್ರು, ತಪ್ಪು ಹೋಗುವಂತವರಾಗಿದ್ದಾರೆ. ಇಲ್ಲಿ ಹೇಳ್ತಿರೋದು ಅಷ್ಟೇ, ಯಾಕೋಬನ ಪತ್ರಿಕೆಯಲ್ಲಿ ಪ್ರತಿಯೊಬ್ಬನು ತನ್ನಲ್ಲಿರುವ ಆಸಕ್ತಿಗೆ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಆಸೆಯು ತುಂಬಾ ಬೆಳೆದು ಅದು ಪಾಪವನ್ನ ಇರ್ತದೆ, ಪಾಪ ತುಂಬಾ ಮರಣವನ್ನ ಅಡಿಯುತ್ತದೆ ಅನ್ನುವಂಥದ್ದು. ಈ ಮನಸ್ಸಿನ ಯುದ್ಧದ ಮೇಲೆ ನಾವು ನೋಡ್ತಾ ಬರುವಾಗ ನಮ್ಮ ಮನಸ್ಸಿನ ಆಲೋಚನೆ ಮುಂಜಾನೆ ಎಂದು ರಾತ್ರಿ ಮಲಗುವವರೆಗೂ ನೋಡ್ತಾ ಬರುವಾಗ ಈ ಹೋರಾಟಗಳಲ್ಲಿ ನಮ್ಮ ಜೀವಿತವನ್ನ ನಡೀತಾ ಇದೀವಿ ಪ್ರೇರೆ. ಈ ಆಂತರಿಕ ನಡೆಯುವಂತ ಹೋರಾಟ ಯಾವ ಕಾಣಲ್ಲ, ನಮ್ಮ ಆಂತರಿಕವಾಗಿ ನಡೆಯುವಂತ ಹಳೆ ಸಭೆ ಹೊಸ ಸಭೆ ನಡೆಯುವಂತ ಹೋರಾಟಗಳು ನಮಗ್ ಗೊತ್ತಾಗ್ತಾ ಇರುತ್ತೆ, ಗೊತ್ತು ಪ್ರೇರೆ. ಯಾವುದೇ ಇಲ್ಲಿ ಯಾವುದಾದ ಒಂದು ವಿಷಯದಲ್ಲಿ ನಾವು ಅದರ ಮೇಲೆ ಏನಾದ್ರೂ ಆಸಾಪಾಸದಿಂದ ನಾವು ಅವನ ಮನಸ್ಸಿನಲ್ಲಿ ಎಳೆದುಕೊಂಡವರಾದ್ರೆ ನಾವು ಅದರಲ್ಲಿ ಮುಂದೆ ಬಿದ್ದು ಹೋಗುವಂತವರಾಗಿದೆ. ಇವತ್ತು ಈ ಒಂದು
ಮನಸ್ಸೆಂಬ ಯುದ್ಧ ಭೂಮಿಯಲ್ಲಿ, ಈ ಹಳೆಯ ಸಭೆ ಹೊಸ ಸಭದಲ್ಲಿ ನಡೀತಿರುವಂತ ಹೋರಾಟದಲ್ಲಿ ನಾವು ನಮ್ಮ ಜೀವಿತವನ್ನ ನಾವು ಪ್ರತಿನಿತ್ಯ ನಾವು ಆಸೆ ಪಾಸಗಳಿಗೆ ಎಳೆಯಲ್ಪಟ್ಟವರಾಗಿ ಪ್ರಿಯರೇ, ನಾವು ಹಲವಾರು ವಿಷಯದಲ್ಲಿ ಇಲ್ಲಿ ಆಸೆ ಬಸರಾಗಿ ಅದು ಪಾಪವನ್ನ ಇರುತ್ತದೆ. ಪಾಪ ತುಂಬಾ ಬೆಳೆದು ಅದು ಮರಣವನ್ನ ನಡೆಯುತ್ತದೆ. ನಾವು ನಮ್ಮ ಆಸೆ ಎಂಬ ಮುಳ್ಳಿನ ಬೀಜಕ್ಕೆ ನಾವು ಮನಸ್ಸಿನಲ್ಲಿ ನೀರನ್ನ ಧಾರೆ ಎಳ್ತಾ ಆಗ್ತಾ ಹೋಗತ್ತೆ ಪ್ರಿಯರೇ. ಆ ಪಾಪದ ಮುಳ್ಳಿನ ಗಿಡ ಯಾವ ಪ್ರಯೋಜನಕ್ಕೂ ಅದು ಬರುವುದಿಲ್ಲ ಪ್ರಿಯ. ಅದ ಕಡ್ದು ಬೆಂಕಿ ಹಾಕುವಂತ ಒಂದು ಪರದಲ್ಲಿ ನಡೆಯುವಂತ ಹೋರಾಟಕ್ಕೆ ನಾವು ಯಾವ ಹಳೆ ಸ್ವಭಾವಕ್ಕೂ ಅಥವಾ ಬಿಳಿಯ ನಾಯಿಗೆ ಅಥವಾ ಕರಿಯ ನಾಯಿಗೆ ಯಾವಕ್ಕೆ ನಾವು ಆಹಾರವನ್ನ ಹಾಕ್ತಾ ಇದೀವಿ, ಇವೆರಡನ್ನ ಯಾವ್ದನ್ನ ಪೋಷಣೆ ಮಾಡ್ತಾ ಇದೀವಿ, ಪಾಲನೆ ಮಾಡ್ತಾ ಇದೀವಿ, ಅವು ಯಾವನ್ನ ನಾವು ಬೆಳೆಸ್ತಾ ಇದೀವೋ ಅದು ಈ ನಾವು ಬಿಳಿಯ ನಾಯಿಯನ್ನ ಬೆಳೆಸ್ತಾ ಬಂದ್ರೆ ನಾವು ನರಕದ ಕಡೆಗೆ ಹೋಗಲ್ಲ, ನಾವು ಶಾಶ್ವತವಾಗಿ ನಿತ್ಯ ಜೀವದ ಕಡೆಗೆ ಹೋಗ್ತೀವಿ, ನಾವು ಕರ್ತನ ಬಳಿಗೆ ಹೋಗ್ತೀವಿ, ಕರ್ತನ ಮಾರ್ಗದಲ್ಲಿ ಇರ್ತೀವಿ ಪ್ರಿಯರೇ. ಹಳೆಯ ಸ್ವಭಾವಕ್ಕೆ ನಾಯಿಗೆ, ಹಳೆ ಕರಿಯ ನಾಯಿಗೆ ನಾವೇನ ಆಹಾರವನ್ನ ಹಾಕ್ತಾ ಬಂದ್ರೆ, ಅದನ್ನ ಬೆಳೆಸ್ತಾ ಬಂದ್ರೆ ಅದು ನಮ್ಮನ್ನ ಸಂಪೂರ್ಣವಾಗಿ ನರಕದ ಕಡೆಗೆ, ಸಂಪೂರ್ಣವಾಗಿ ನಾಶನದ ಕಡೆಗೆ, ಸಂಪೂರ್ಣವಾಗಿ ದೇವರಿಂದ ದೂರವಾಗುವ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ ಪ್ರಿಯರೇ. ನಾವು ಯಾರಿಗೆ ನಮ್ಮ ಆಹಾರವನ್ನ ಹಾಕ್ತಾ ಇದೀವಿ, ಯಾರನ್ನ ನಾವು ಬೆಳೆಸ್ತಾ ಇದೀವಿ? ಇವತ್ತು ನಮ್ಮ ಈ ಲೋಕದಲ್ಲಿ ನಾವು ಪ್ರವಾಸಿಗರಾಗಿದ್ದೇವೆ, ಬೆಳಕಾಗಿದ್ದೀವಿ, ಉಪ್ಪಾಗಿದ್ದೀವಿ ಎಂಬುದು ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ. ಆದ್ರೆ ನಾವೇನಾಗಿದ್ದೀವಿ ಇಲ್ಲಿ ಈ ಲೋಕದ ಪಾಲಿಗೆ ನಮ್ಮ ಆಸೆಗಳಿಗೋಸ್ಕರ, ಆಕಾಂಕ್ಷೆಗಳಿಗೋಸ್ಕರ ನಾವು ಎಳೆಯೊಳಪಟ್ಟು ಆಸಾಪಾಸಕ್ಕೆ ನಾವು ಬಿದ್ದು ಮರಳುಗೊಂಡವರಾಗಿ ನಾವು ಅದರಲ್ಲಿ ಬಿದ್ದು ಸಿಕ್ಕಿ ನರಳಾಡುವಂತ ಪರಿಸ್ಥಿತಿ ನಮ್ಮದಾಗಿದೆ ಪ್ರಿಯರೇ. ಈ ಲೋಕದಲ್ಲಿ ಆಸೆ ಇಲ್ಲ ಅನ್ನುವಂತ ಮನಸ್ಸು ಯಾರು ಇಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳುತ್ತೆ, ನೀವು ಎಲ್ಲವನ್ನ ವಿಸರ್ಜಿಸಿ ಕರ್ತನನ್ನ ಆರಾಧಿಸ್ಬೇಕು, ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವ ಸಜೀವ ಯಜ್ಞವಾಗಿ ಸಮರ್ಪಣೆ ಮಾಡ್ರಿ. ಆದ್ರೆ ನಮ್ಮ ಈ ಒಂದು ದೇಹದ ಆಸೆಗಳಿಗೋಸ್ಕರ ಶರೀರ ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆಯ ತನಕ ನಾವು ಆ ಒಂದು ಜೀವಿತ ಚೆನ್ನಾಗಿ ನಾವು ಏನೆಲ್ಲ ದುಡಿತೀವಿ, ಸಂಪಾದನೆ ಮಾಡ್ತೀವಿ, ಎಲ್ಲವನ್ನ ಮಾಡ್ತಿರ್ತೇವೆ. ಆದ್ರೆ ನಾವು ಯಾವ ಕಡೆ ಹೋಗ್ತಾ ಇದೀವಿ? ಯಾರನ್ನ ಪೋಷಣೆ ಮಾಡ್ತಾ ಇದೀವಾ? ಹೊಸ ಹೊಸಕ್ಕೆ ನಾವು ನೀರನ್ನ ಹಾಕ್ತಾ ಇದೀವಾ? ಯಾವುದನ್ನ ನಾವು ಬೆಳೆಸ್ತಾ ಇದೀವಿ? ಯಾವ ಕಡೆಗೆ ನಾವು ಪ್ರಯಾಣ ಮಾಡ್ತಾ ಇದೀವಿ? ನೋಡ್ಬೇಕಾದ್ರೆ ಈ ಹಳೆಯ ಸಭೆ ಹೊಸ ಸಭೆ ಇರೋದ್ರಿಂದ ನಮ್ಮಲ್ಲಿ ಗೊಂದಲಗಳು ಏರ್ಪಡ್ತಾ ಇದೆ ಪ್ರಿಯರೇ. ನಮ್ಮಲ್ಲಿ ಕಷ್ಟಕರವಾಗಿರುವಂತ ಪರಿಸ್ಥಿತಿ ಆಗಿದೆ ಪ್ರಿಯರೇ. ಮೂಲಕ ಬ್ರದರ್ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು ಬ್ರದರ್, ಸ್ವಲ್ಪ ಒಳ್ಳೆ ಜಾಗದಲ್ಲಿ ಕೂತ್ಕೊಳ್ಳಿ ಬ್ರದರ್. ನಮ್ಮನ್ನ ಬ್ರದರ್ ವಾಯ್ಸ್ ಬ್ರೇಕ್ ಆಗ್ತಾ ಉಂಟು ನಮ್ಮನ್ನ ಮನಸ್ಸಿನ ಮೂಲಕ ಬೆಳೆಸುತ್ತೆ. ಇವತ್ತು ನಾವೇನಾಗಿದ್ದೀವಿ ಅಂತಂದ್ರೆ ಎಷ್ಟೋ ಸಾರಿ ಸೈತನು ಕೊಡುವಂತ ಆಲೋಚನೆಗಳು, ಸೈತನು ಕೊಡುವಂತ ಯೋಚನೆ ಗೊತ್ತಿಲ್ಲ ರೀತಿಯಲ್ಲಿ ಇವತ್ತು ನಮ್ಮ ಜೀವಿತಗಳನ್ನ ನೋಡ್ತಾ ಬರುವಾಗ ನಾವು ಎಲ್ಲಿ ಸಮಯವನ್ನ ಕಳೀತಾ ಇದೀವಿ, ಯಾರಿಗೆ ನಾವು ಆಹಾರವನ್ನ ಹಾಕ್ತಾ ಇದೀವಿ ಅನ್ನುವಂತ ಗೊಂದಲದಲ್ಲಿ ನಾವು ನಮ್ಮ ಜೀವಿತಗಳನ್ನ ಮಾಡ್ತಾ ಇದೀವಿ ಪ್ರಿಯ. ನಾವು ಅದೇ ರೀತಿಯಲ್ಲಿ ನಾವು ನಮ್ಮ ಆದಿಕಾಂಡಕ್ಕೆ ಬರೋಣ. 4ನೇ ಅಧ್ಯಾಯ 7ನೇ ವಚನವನ್ನ ಅಲ್ಲಿ ನಾವು ನೋಡೋಣ. ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನ.
4ನೇ 7ನೇ ವಚನದಲ್ಲಿ ನೋಡ್ತಾ ಬರುವಾಗ ನಿನ್ನ ತಲೆಯು ಯಾಕೆ ಬೊಗ್ಗಿತ್ತು, ಒಳ್ಳೆ ಕೆಲಸವನ್ನ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತಿದ್ದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚು ಕೊಂಡಿರುವುದು. ಆದರೂ ನೀನು ಅದನ್ನ ವಶಪಡಿಸಿಕೊಳ್ಳಬೇಕೆಂದು ಹೇಳಿದನು. ಇಲ್ಲಿ ನಾವು ನೋಡ್ತಾ ಬರುವಾಗ ಇಲ್ಲಿ ಮಾತನ್ನು ನೋಡ್ತಾ ಇದ್ದೀವಿ. ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚು ಹಾಕಿಕೊಂಡು ಕಾಯ್ತಾ ಇದೆ ಪ್ರಿಯರೇ. ಇವತ್ತು ಬಾಗಿಲಲ್ಲಿ ಹೊಂಚು ಹಾಕಿಕೊಂಡು ಇಲ್ಲಿ ಕಾಯುವಂತ ರೀತಿಯಲ್ಲಿ ನಾವು ದೇವರು ಹೇಳುವುದನ್ನ ಕೇಳುತ್ತೀವಿ. ಈ ಪಾಪ ಎನ್ನುವಂಥದ್ದು ನಮ್ಮ ಮನಸ್ಸಿನ ಮೂಲಕ, ಮನಸ್ಸಿನ ಒಂದು ಆಲೋಚನೆಗಳಲ್ಲಿ, ಮನಸ್ಸಿನ ಉದ್ದೇಶಗಳಲ್ಲಿ ನಮ್ಮನ್ನ ಬೆಳೆಸುವಂತದ್ದಾಗಿದೆ ಪ್ರಿಯರೇ. ಮನಸ್ಸಿನ ಒಂದು ವಿಷಯಗಳಲ್ಲಿ ಎಷ್ಟೋ ಸಾರಿ ಸಹಿತ ಇದು ದೇವರಾತ್ಮನ ಪ್ರೇರಣೆ ಅನ್ನೋ ರೀತಿಯಲ್ಲಿ ಎಷ್ಟೋ ಮನಸ್ಸಿನ ಮೂಲಕ ನಮ್ಮನ್ನ ಪಾಪದಲ್ಲಿ ಬರುವಾಗ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ನಾವು ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ ನಾವು ನೋಡ್ತಾ ಬರೋಣ. ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ 3 ಬ್ರದರ್. ಆದಿಕಾಂಡ 3ನೇ ಅಧ್ಯಾಯ 3ನೇ ವಚನ. ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಥ್ಯಾಂಕ್ ಯು. ಇಲ್ಲಿ ನಾವು ನೋಡುವಾಗ ಈ ಮನಸ್ಸಿನ ಒಂದು ಯುದ್ಧ ಭೂಮಿಯಲ್ಲಿ ನೋಡ್ತಾ ಬರುವಾಗ, ಮನಸ್ಸಿನ ಆಲೋಚನೆಗಳು ನೋಡ್ತಾ ಬರುವಾಗ ಪ್ರಿಯರು, ನಾವು ಇಲ್ಲಿ ಅವಳು ಈ ಸರ್ಪವು ಬಂದು ಯಾವ ಮರದ ಹಣ್ಣನ್ನು ದೇವರು ತಿನ್ಬೇಡ ಅಂತ ಹೇಳಿದ ಕೇಳುವಂತ ಸಮಯದಲ್ಲಿ ನಾವು ತೋಟದಲ್ಲಿರುವಂತ ಎಲ್ಲಾ ಮರಗಳ ಹಣ್ಣುಗಳನ್ನ ತಿನ್ನಬಹುದು, ಆದರೆ ಈ ಮರದ ವಿಷಯದಲ್ಲಿ ನಾವು ತಿನ್ನಲು, ಈ ಪಾಪ ಅನ್ನುವಂಥದ್ದು ಈ ಮನಸ್ಸಿನ ಸ್ವಭಾವದಲ್ಲಿ ಬರುವಂತದ್ದು, ಮನಸ್ಸಿನವನು ಆಸಾಪಾಸ ಕೆಳೆಯಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುವಂತವನ್ನು ಆಸೆ ಬಸುರಾಗಿ ಪಾಪವನ್ನು ಇರುತ್ತದೆ. ಪಾಪ ತುಂಬಾ ಬೆಳೆದು ಮರಣವನ್ನು ನಡೀತದೆ ಪ್ರಿಯರೇ. ಇಲ್ಲಿ ಅವಳ ಜೀವಿತದಲ್ಲಿ ಆದಂತ ಉದ್ದೇಶವೇ ಅದು. ಇಲ್ಲಿ ಅವಳು ಯಾವಾಗಲೂ ಮರದ ಬಗ್ಗೆ, ಹಣ್ಣಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಲು, ಚಿಂತನೆ ಮಾಡ್ತಾ ಇದ್ಲು, ಆ ಹಣ್ಣಿನ ವಿಷಯದಲ್ಲೇ ಇದ್ಲು. ಇಲ್ಲಿ ಸರ್ಪವು ಬಂದು ಅವಳನ್ನ ಪಾಪದಲ್ಲಿ ಬೆಳೆಸುವಂತ ಸಮಯದಲ್ಲೂ ಸಹ ಈ ಮರದ ಹಣ್ಣನ್ನ ನೋಡ್ತೀವಿ ನಾವು. ಅದು ಇಂಗ್ಲಿಷ್ ಬೈಬಲ್ ಇರುವಂತದ್ದು. ಇಟ್ ಈಸ್ ಅಂದ್ರೆ ಈ ಮರದ ಬಗ್ಗೆ ಅಂತಾನೆ ಇರೋದನ್ನ ಕಾಣ್ತೀವಿ. ಈ ಮರದ ಬಗ್ಗೆ ಅಂದ್ರೆ ಅವಳಿಗೆ ಚಿಂತೆ ಹೇಗಿತ್ತೇನು ಅಂತಂದ್ರೆ ಆ ಮರದ ಬಗ್ಗೆ ಅವಳಿಗೆ ಆಲೋಚನೆ ಇತ್ತು ಪ್ರಿಯ. ನಾವು ಅಷ್ಟೇ ನಮ್ಮ ಜೀವಿತಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಹೆಚ್ಚಾಗಿ ಚಿಂತೆ ಮಾಡ್ತಾ ಬಂದ್ರೆ, ಹೆಚ್ಚಾಗಿ ಆ ಒಂದು ವಿಷಯಗಳ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬಂದ್ರೆ, ಆ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಬಂದ್ರೆ ಪ್ರಿಯರೇ, ನಾವು ಗೊತ್ತಿಲ್ಲದ ರೀತಿಯಲ್ಲಿ ಮನಸ್ಸಿನ ಮುಖಾಂತರ ನಾವು ತಪ್ಪಿ ಹೋಗುವಂತವರಾಗಿದ್ದೇವೆ ಪ್ರಿಯರೇ. ಈ ಮನಸ್ಸಿನ ಈ ಹೋರಾಟದಲ್ಲಿ ಪ್ರತಿನಿತ್ಯ ನಾವು ವಿಜಯಶಾಲಿಗಳಾಗ್ಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ನಾವು ಹೊಸ ಸ್ವಭಾವವನ್ನು ಧರಿಸಿಕೊಂಡವರು, ನಾವು ಕರ್ತನನ್ನ ಧರಿಸಿಕೊಂಡವರು. ಕರ್ತನ ರಕ್ತದ ಮುಖಾಂತರ, ಆತನ ಸಿಲಿಬೆಲ್ ಸೂಸಲ್ಪಟ್ಟಂತ ರಕ್ತದ ಮುಖಾಂತರ ಪಾಪ ತೊಳೆಯಲ್ಪಟ್ಟವರು, ನೂತನ ಸ್ವಭಾವವನ್ನು ಧರಿಸಿಕೊಂಡವರು ಪ್ರಿಯರೇ. ನಾವು ಕಳೆದ ತರಗತಿಯಲ್ಲಿ ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಆದಾಮು ಅವಳು ಮಾಡಿದಂತ ಪಾಪದ ನಿಮಿತ್ತ ಬಂದಂತ ಹಳೇ ಸ್ವಭಾವ ನಮ್ಮಲ್ಲಿ ಇನ್ನೂ ಇರುವಂತದ್ದಾಗಿದೆ ಪ್ರಿಯರೇ. ಅದು ಹೊಸ ಸ್ವಭಾವ ಬಂದಿರುವುದರಿಂದ ನಾವು ಹೊಸ ಸ್ವಭಾವದ ರೀತಿಯಲ್ಲಿ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಇಲ್ಲಿ ಆದಾಮಳು ಅವಳ ವಿಷಯದಲ್ಲಿ ನಾವು ನೋಡ್ತಾ ಬರುವಾಗ, ಅವಳು ನಾವು ಯೋಹಾನ ಪತ್ರಿಕೆ ಮೊದಲನೇ ಪತ್ರಿಕೆ, ಯೋಹಾನ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ
15ರಿಂದ 17ನೇ ವಚನವನ್ನ ನಾವು ಓದ್ಕೊಳ್ಳೋಣ ಪ್ರೇಯರ್. ಮೊದಲನೇ ಪತ್ರಿಕೆ, ಯೋಹಾನ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 15ರಿಂದ 17ನೇ ವಚನಗಳು. ಲೋಕವನ್ನಾಗಲಿ ಲೋಕದಲ್ಲಿ ಓದಿ ಬರ ಓದಿ. ಲೋಕವನ್ನಾಗಲಿ ಲೋಕದಲ್ಲಿರುವವಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ ಎಂಬ ಈ ಮೊದಲಾದವುಗಳನ್ನೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಪ್ರಿಯರೇ. ಲೋಕವು ಅದರ ಆಸೆ ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು. ಇಲ್ಲಿ ಈ ಶರೀರದಾಸೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬದ ವಿಷಯವನ್ನು ನೋಡ್ತಾ ಬರ್ತೀವಿ ಪ್ರಿಯರೇ. ಇಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಈ ಶರೀರದ ಆಸೆ ಮತ್ತು ಕಣ್ಣಿನ ಆಸೆಗಳಲ್ಲಿ ನಾವು ಬಿದ್ದು ಹೋಗುವಂತಾಗಿದ್ದಾರೆ ಪ್ರಿಯ, ಮತ್ತು ಬದುಕು ಬಾಳಿನ ಡಂಬದ ಈ 3 ವಿಷಯಗಳಲ್ಲಿ ನಾವು ಬಿದ್ದು ಹೋಗುವಂತವ್ರು. ಪ್ರತಿನಿತ್ಯ ನಾವು ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಸಹ ನಮ್ಮ ಮನಸ್ಸೆಂಬ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ಆ ಪ್ರತಿನಿತ್ಯ ಯುದ್ಧದಲ್ಲಿ ನಾವು ಯಾರಿಗೆ ನಮ್ಮ ಆಹಾರವನ್ನ ಪೋಷಣೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಯಾಕೆಂದ್ರೆ ವಿಶ್ವಾಸಿಗಳಾಗಿರುವಂತ ನಾವು ಹಳೆ ಸ್ವಭಾವ, ಹೊಸ ಸ್ವಭಾವ 2 ಸ್ವಭಾವಗಳಲ್ಲಿ ಇರುವಾಗ 2 ಸ್ವಭಾವಗಳಿಗೆ ಹೋರಾಟ ಏರ್ಪಡುವಂತ ಪ್ರತಿನಿತ್ಯದ ದಿನಗಳಲ್ಲಿ ನಾವು ಎಲ್ಲಿದ್ದೇವೆ, ಯಾರಿಗೆ ನಾವು ನಮ್ಮ ಆಹಾರವನ್ನ ಹಾಕ್ತಾ ಇದ್ದೀವಿ, ಯಾರಿಗೆ ನಾವು ಪೋಷಣೆ ಮಾಡ್ತಾ ಇದ್ದೀವಿ, ಹಳೆ ಸ್ವಭಾವಕ್ಕೂ ಹೊಸ ಸ್ವಭಾವಕ್ಕೆ ಎಂಬುದನ್ನ ನಾವು ಗ್ರಹಿಕೆಗೆ ತಂದುಕೊಳ್ಬೇಕಾಗಿದೆ ಪ್ರಿಯರೇ. ಇಲ್ಲಿ ಅವಳ ನೋಡ್ತಾ ಬರುವಾಗ ತನ್ನ ಕಣ್ಣಿನ ಆಸೆಗಳ ಮುಖಾಂತರ, ತನ್ನ ಶರೀರದ ಆಸೆಗಳ ಮುಖಾಂತರ ಇಲ್ಲಿ ನಾವು ನೋಡ್ತಾ ಬರುವಾಗ ಅವಳು ಅಣ್ಣನ ತಿನ್ನುವಂತ ಸಮಯದಲ್ಲಿ ನೋಡುವಾಗ ನಾವು ನೋಡ್ತೀವಿ, ಮುಂದೆ ಇದೆ ಅಧ್ಯಾಯದಲ್ಲಿ ಇಲ್ಲಿ 8ನೇ 6ನೇ ವಚನದಲ್ಲಿ ನೋಡ್ತಾ ಬರುವಾಗ, ಆ ಮರಳನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಇದೆ ಎಂದು, ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿದೆಯೋ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಇಲ್ಲಿ ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ. ಇವತ್ತು ನಾವು ಶರೀರದಾಸೆ, ಕಣ್ಣಿನಾಸೆಗಳಲ್ಲಿ ಬಿದ್ದುವಂತ ಒಂದು ವಿಷಯದಲ್ಲಿ ನೋಡ್ತಾ ಬರುವಾಗ ಪ್ರಿಯರೇ, ನಾವು ನೋಡುವುದಕ್ಕೆ ನಮ್ಮ ಕಣ್ಣಿನ ಆಸೆಗಳೇ ನಮ್ಮನ್ನ ಹೆಚ್ಚಾಗಿ ನಮ್ಮ ಬಿಡಿಸುವಂತದ್ದಾಗಿದೆ. ನಮ್ಮ ಶರೀರದ ಆಸೆಗಳೇ ನಮ್ಮನ್ನ ಬಿಡಿಸುವಂತದ್ದಾಗಿದೆ. ಪ್ರತಿನಿತ್ಯ ನಾವು ಹೋರಾಟಗಳು ಮಾಡ್ತಾ ಇರುವಂತದ್ದು ಈ ಒಂದು ವಿಷಯಗಳಿಗೋಸ್ಕರ ಆಗಿದೆ ಪ್ರಿಯರೇ. ನಾವು ಇಲ್ಲಿ ನೋಡುವಾಗ ಆದಾಮ ಅವಳ ಜೀವಿತವನ್ನು ನೋಡುವಾಗ ನೋಡುವುದಕ್ಕೆ ರಮ್ಯವಾಗಿ, ತಿನ್ನುವುದಕ್ಕೆ ಅಪೇಕ್ಷಿಸತಕ್ಕದಾಗಿ ತಿಳಿದು ಅವಳು ತಾನು ಮಾಡದಂತ ಆ ಒಂದು ಕಣ್ಣಿನ ಆಸೆಯ ಮುಖಾಂತರ ಅವಳು ತನ್ನ ಮನಸ್ಸಿನಲ್ಲಿ ಆ ಒಂದು ವಿಷಯದಲ್ಲಿ ಆಲೋಚನೆ ಮಾಡಿ ಅವಳು ಬಿದ್ದು ಹೋದದನ್ನ ನಾವು ಕಾಣ್ತೇವೆ ಪ್ರಿಯರೇ. ಇಲ್ಲಿ ನಮ್ಮ ಜೀವಿತವನ್ನು ನೋಡ್ತಾ ಬರುವಾಗ ನಾವು ನಮ್ಮ ಆಲೋಚನೆಗಳು, ನಮ್ಮ ಸ್ಥಿತಿಗತಿಗಳನ್ನು ನೋಡ್ತಾ ಬರುವಾಗ ನಾವು ಯಾರಿಗೆ ಜಾಸ್ತಿ ಆಹಾರ ನಾವು ಪೋಷಣೆ ಮಾಡ್ತಾ ಇದೀವಿ, ಹಳೆ ಸ್ವಭಾವಕ್ಕೂ ಹೊಸ ಸ್ವಭಾವಕ್ಕೆ ಮೊದಲನ್ನ ನಾವು ತಿಳಿದುಕೊಳ್ಬೇಕಾಗಿದೆ ಪ್ರಿಯರೇ. ಇಲ್ಲಿ ನೋಡ್ತಾ ಬರುವಾಗ ಆದಮ ಅವಳು ಜೀವಿತವನ್ನು ನೋಡ್ತಾ ಬರುವಾಗ ಅವರು ತಮ್ಮ ಆ ಒಂದು ಶರೀರಾಸೆಗೋಸ್ಕರ, ಕಣ್ಣಿನ ಆಸೆಗೋಸ್ಕರ ಅವ್ರು ಬಿದ್ದು ಹೋಗುವುದನ್ನ ಕಾಣ್ತೇವೆ ಪ್ರಿಯರೇ. ಇವತ್ತು ಹೆಚ್ಚಾಗಿ ನಾವು ಸಹ ಶರೀರಾಸೆಗೋಸ್ಕರ, ಕಣ್ಣಿನ ಆಸೆಗಳಿಗೋಸ್ಕರ, ಬದುಕು ಬಾಳಿನ ಡಂಬಕ್ಕೋಸ್ಕರ, ನಮ್ಮ ಈ ಲೋಕದ ಜೀವಿತದ ಬದುಕುಗೋಸ್ಕರ ನಾವು ಪಾಪದಲ್ಲಿ ಬಿದ್ದು ಹೋಗ್ತಾ ಇದ್ದೇವೆ ಪ್ರಿಯರೇ. ಈ ಮನಸ್ಸೆಂಬ ಯುದ್ಧ ಭೂಮಿಯಲ್ಲಿ ಮುಂಜಾನೆಯಿಂದ ರಾತ್ರಿ ಮಲಗುವವರೆಗೂ ಪ್ರಿಯರೇ, ನಾವು ಕೆಲಸಕರಗಳ ವಿಷಯದಲ್ಲಿರ್ಬೋದು, ನಮ್ಮ ಕಣ್ಣಿನ ಆಸೆಗಳ ವಿಷಯದಲ್ಲಿರ್ಬೋದು, ಬದುಕು ಬಾಳಿನ ಆಸೆಗಳಿರ್ಬೋದು, ಶರೀರದ ಆಸೆಗಳಿರ್ಬೋದು, ಆಕಾಂಕ್ಷೆಗಳಿರ್ಬೋದು, ನಮ್ಮ ಕಣ್ಣಿನ ನೋಟಗಳಿರ್ಬೋದು, ನಮ್ಮ ಮಾತುಗಳಿರ್ಬೋದು, ನಾವು ಕೇಳುವಂತ ವಿಷಯಗಳಿರ್ಬೋದು, ಅಥವಾ ನಮ್ಮ ಹೃದಯದಲ್ಲಿ ಬರುವಂತ ಆಲೋಚನೆಗಳಿರ್ಬೋದು ಪ್ರಿಯರೇ, ಇದರಲ್ಲಿ ನಮ್ಮನ್ನ ನಾವು ಗೆಲ್ಲಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಯಾರಿಗೆ ಪೋಷಣೆ ಮಾಡ್ತಾ ಇದೀವಿ, ಹಳೆ ಸ್ವಭಾವಕ್ಕೋ ಹೊಸ ಸ್ವಭಾವಕ್ಕೂ ಮೊದಲ ಗ್ರಹಿಕೆನ ತಂದುಕೊಡ್ಬೇಕಾಗಿದೆ ಪ್ರಿಯರೇ. ಹಳೆ ಸ್ವಭಾವ ನೋಡ್ತಾ ಬರುವಾಗ, ಹಳೆ ನಾಯಿ ವಿಷಯದಲ್ಲಿ, ಕಪ್ಪು ನಾಯಿ ವಿಷಯದಲ್ಲಿ ನೋಡ್ತಾ ಬರುವಾಗ, ಆ ಒಂದು ನಾಯಿಗೆ ನಾವು ಆಹಾರವನ್ನು ಹಾಕ್ತಾ ಇದೀವ, ಅದನ್ನ ಬೆಳೆಸ್ತಾ ಇದೀವ, ಅದನ್ನ ಪೋಷಣೆ ಮಾಡ್ತಾ ಇದೀವ. ಅದನ್ನ ಪೋಷಣೆ ಮಾಡ್ತಾ ಬಂದ್ರೆ ನಾವು 1ನೇ ಅಧ್ಯಾಯ 14ನೇ ವಚನ ಯಾಕೋಬನ ಪತ್ರಿಕೆ ನೋಡ್ತಾ ಬರುವಾಗ, ಪ್ರತಿಯೊಬ್ಬನ ಆಸಾಪಾಸ ಕೆಳೆಯಲ್ಪಟ್ಟು ಮರಳುಗೊಂಡವನಾಗಿ
ಪ್ರೇರೇಪಿಸಲ್ಪಟ್ಟು ಆಸೆಯು ಬಸುರಾಗಿ ಪಾಪವನ್ನು ಅರ್ಥತೆ, ಪಾಪ ತುಂಬಾ ಬೆಳೆದು ಮರಣವನ್ನು ಆಡಿತದೆ ನೋಡುವಾಗ ಪ್ರಿಯರೇ, ನಾವು ಮರಣಕ್ಕೆ ತುತ್ತಾಗುವ ಹುಟ್ಟುವಂತಹ ಹೋರಾಟಗಳಲ್ಲಿ ಪ್ರಿಯರೇ ನಾವು ಗ್ರಹಿಸಿಕೊಳ್ಳುವಂಥದ್ದು ಗೊಂದಲದಿದ್ದೀವಾ, ಅಥವಾ ದೇವರ ಆಲೋಚನೆಗಳು ಬರ್ತಾ ಇದೆಯಾ, ಅಥವಾ ಹೊಸ ಸಭೆಗಳ ಆಲೋಚನೆಗಳು ಬರ್ತೀವಿ ಎಂಬುದನ್ನ ನಾವು ಗ್ರಹಿಕೆ ತೆಗೆದುಕೊಳ್ಬೇಕಾಗಿದೆ ಪ್ರಿಯರೇ. ಈ ಹೋರಾಟವನ್ನ ಯಾರು ನೋಡಕ್ ಸಾಧ್ಯ ಇಲ್ಲ ಪ್ರಿಯರೇ. ಅದನ್ನ ಮನಸ್ಸಿನ ಒಳಗೆ, ನಮ್ಮ ಹೃದಯದೊಳಗೆ ನಡೆಯುವಂತ ಈ ಹೋರಾಟದಲ್ಲಿ ನಾವು ಜಯಿಸಲಿರಾಗಬೇಕಾಗಿದೆ ಪ್ರಿಯ. ಯಾಕಂದ್ರೆ ಕರ್ತನು ನಮ್ಮ ದೇವರು ಸೈತಾನ ತಲೆಯನ್ನ ಜಜ್ಜಿ ಆತನು ಜಯಿಸಲನಾಗಿದ್ದಾನೆ, ಆತನು ಜಯವೀರನಾಗಿದ್ದಾನೆ ಪ್ರಿಯರೇ. ನಾವು ಈ ಲೋಕದ ಶರೀರದಲ್ಲಿರುವಂತದ್ದ ಈ ಒಂದು ಹಳೆಯ ಸ್ವಭಾವ ಹೊಸ ಸ್ವಭಾವದಲ್ಲಿ ಕರ್ತನೆ ಈ ಮನಸ್ಸೆಂಬ ಯುದ್ಧ ಭೂಮಿಯಲ್ಲಿ ನಾವು ಯುದ್ಧವನ್ನ ಗೆಲ್ಲಬೇಕಾಗಿದೆ ಪ್ರಿಯರೇ. ಅದು ಹಳೆಯ ಸ್ವಭಾವದ ನಿಮಿತ್ತ ವಿರುದ್ಧ ನಾವು ಹೋರಾಟವನ್ನ ಮಾಡ್ಬೇಕಾಗಿದೆ ಪ್ರಿಯರೇ. ಹಳೆಯ ಸ್ವಭಾವವನ್ನ ನಾವು ಜಯಿಸಬೇಕಾಗಿದೆ. ಹಳೆಯ ಸ್ವಭಾವದಿಂದ ನಾವು ವಿಜಯಶಾಲಿಗಳಾಗಿ ನೂತನ ಸ್ವಭಾವದ ಧರಿಸ್ಕೊಂಡಂತವ್ರು ನಾವು ಪ್ರಿಯರೇ. ನಾವು ಈ ಒಂದು ಮನಸ್ಸೆಂಬ ಯುದ್ಧ ಭೂಮಿಯಲ್ಲಿ ನಾವು ಹೋರಾಟವನ್ನ ಹಳೆಯ ಸ್ವಭಾವದ ವಿರುದ್ಧ ಮಾಡಬೇಕಾಗಿದೆ. ನಾವು ಅದರ ಜಯಿಸಿಲರಾಗಬೇಕಾಗಿದೆ ಪ್ರಿಯರೇ. ನಮ್ಮ ದೇವರು ಜಯಿಸಿದ್ದಾನೆ ಸೈತಾನನ್ನ, ಆ ಒಂದು ಆತನ ತಲೆಯನ್ನು ಜಜ್ಜಿ ಜಯಿಸಿದ್ದಾನೆ ಪ್ರಿಯರೇ. ನಾವು ಜಯಿಸಿಲರಾಗಿದ್ದೇವೆ ಪ್ರಿಯರೇ. ಅದರಿಂದ ನಮ್ಮನ್ನ ಒಂದು ನೂತನ ನಾವು ನಮ್ಮ ಜೀವಿತಗಳನ್ನ ನಾವು ಪ್ರತಿನಿತ್ಯ ಮಾಡುವಂತ ಹೋರಾಟಗಳಿಗೆ ನಾವು ಯಾರಿಗೆ ಆಹಾರವನ್ನ ಪೋಷಣೆ ಮಾಡ್ತಾ ಇದೀವಿ, ಹಳೆಯ ಸ್ವಭಾವಕ್ಕೋ ಅಥವಾ ಹೊಸ ಸ್ವಭಾವಕ್ಕೋ? ನಮ್ಮ ಜೀವಿತ ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ನಾವು ನಮ್ಮ ಜೀವಿತವನ್ನ ಮಾಡ್ತಾ ಇದೀವಿ, ಯಾವ ವಿಷಯದಲ್ಲಿ ನಾವು ಹೆಚ್ಚಾಗಿ ತೊಡಗಿಸ್ಕೊಳ್ತೀವಿ? ನಮ್ಮ ಸಣ್ಣಿನ ಆಸೆನ ಸರಿದಾಸೆ ಬದುಕು ಬೇಡ ವಿಷಯದಲ್ಲಿ ನಾವು ಎಚ್ಚರಿಕೆ ತೆಗೆದುಕೊಂಡವರಾಗಿದ್ಕೊಂಡು ಪ್ರಿಯರೇ, ಕರ್ತನ ಬರುವಂತ ಸಮಯ ಹತ್ರ ಆಗ್ತಾ ಇದೆ. ಆತನ ಬೋರ್ಣವು ಸಮೀಪ ಆಗ್ತಾ ಇರೋದ್ರಿಂದ ನಮ್ಮನ್ನ ನಾವು ಶುದ್ಧಪಡಿಸ್ಕೊಳ್ಬೇಕಾಗಿದೆ. ನಮ್ಮನ್ನ ನಾವು ಕರ್ತನ ಬರುವ ಸಮಯದಲ್ಲಿ ನಾವು ಆತನ ಮೊದಲಗೆತ್ತಿಯೋ ಪಾದಿನ ನಾವು ಸಿದ್ಧರಾಗೋ ರೀತಿಯಲ್ಲಿ ನಮಗೆ ಈ ಒಂದು ದೇವರ ವಾಕ್ಯ ಮುಖಾಂತರ ನಮ್ಮನ್ನ ನಾವು ಬದಲಾಯಿಸಿಕೊಂಡು ನಾವು ತಿದ್ದುಪಾಟಿಗೆ ತಂದುಕೊಂಡು ನಮ್ಮಲ್ಲಿರುವಂತ ಹಳೆಯ ಸ್ವಭಾವಕ್ಕೆ ನಾವು ಹೆಚ್ಚಾಗಿ ಮಾನ್ಯತೆ ಕೊಡುವಂತರಾಗಿದ್ದಾರೆ. ಅದನ್ನ ನಾವು ಬದಲಾಯಿಸಿಕೊಂಡು ಕರ್ತನ ಬಳಿಗೆ ಬಂದು ನಾವು ದೇವರ ವಾಕ್ಯದ ಮುಖಾಂತರ ನಾವು ಬದಲಾಯಿಸಿಕೊಳ್ಳೋಣ, ನಮ್ಮ ತಿದ್ದುಪಾಟಿಗೆ ತಂದುಕೊಳ್ಳೋಣ.